ಪ್ರೇಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರರೇ, ಈ ದಿನ ನೋಡುವುದರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆಯ ಸಲ್ಲಿಸ್ತೇನೆ. ಶಾಲೋಮ್, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿಯ ಮಕ್ಕಳೇ, ಕಳೆದ ವಾರ ಅದ್ಭುತವಾಗಿ ಕಾಪಾಡಿ ಈ ನೂತನ ದಿನ ನೋಡುವಂತೆ ಕೃಪೆ ಮಾಡೋಕ್ಕಾಗಿ ತಂದೆ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿಯ ಮಕ್ಕಳೇ, ಈ ಮುಂಜಾನೆ ವೇಳೆಯಲ್ಲಿ ದೇವರು ಒಂದು ಒಳ್ಳೆಯ ವಾಗ್ದಾನ ಕೊಟ್ಟಿದ್ದಾರೆ. ಏನಂದರೆ, ಸೊಕ್ಕಿನವರು ಮಣ್ಣು ಮುಕ್ಕುವರು. ಆಮೆನ್, ಹಲ್ಲೆಲೂಯಾ. ಪ್ರೀತಿಯ ಮಕ್ಕಳೇ, ಇದಕ್ಕೆ ಆಧಾರವಾಗಿ ದಾವೀದನ ಬರೆದ ಕೀರ್ತನೆ 10ನೇ ಅಧ್ಯಾಯ 1ನೇ ವಾಕ್ಯ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವೇದವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ಪ್ರೀತಿಯಿಂದ ಕೇಳ್ಕೊಳ್ತೇನೆ. ಅಲ್ಲಿ ಹೀಗೆ ಹೇಳ್ತಾರೆ, ಏನಂದರೆ, ಯೆಹೋವನೇ, ನೀನು ಯಾಕೆ ದೂರವಾಗಿ ನಿಂತಿದಿ? ಕಷ್ಟ ಕಾಲದಲ್ಲಿ ಯಾಕೆ ಮೊರೆ ಆಗುತ್ತಿ? ದುಷ್ಟರು ಗರ್ವಿಷ್ಠರಾಗಿ ದೀನರನ್ನು ಬಹಳವಾಗಿ ಹಿಂಸಿಸುತ್ತಾರೆ. ಅವರು ಕಲ್ಪಿಸಿದ ಕುಯುಕ್ತಿಯಲ್ಲಿ ತಾವೇ ಸಿಲುಕಿ ಬೀಳಲಿ. ಆಮೇಲೆ ಹಲ್ಲೆಲೂಯಾ. ಪ್ರೀತಿಯ ಮಕ್ಕಳೇ, ಇಲ್ಲಿ ನಾವು ಧ್ಯಾನಿಸಬೇಕಾದ್ರೆ ದಾವೀದನು ತನ್ನ ಜೀವಿತದಲ್ಲಿ ನೋಡೋದಾದರೆ, ಯೋಚಿಸಬೇಕಾದ್ರೆ, ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ. ಆಮೇಲೆ ಪ್ರೀತಿಯ ಮಕ್ಕಳೇ, ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ತೋರಿಸ್ತಾರೆ. ಪ್ರೀತಿಯ ಮಕ್ಕಳೇ, ಈ ದಿನಗಳಲ್ಲಿ ನಾವು ಯಾವ ರೀತಿಯಲ್ಲಿ ದೀನತೆಯಿಂದ ನಾವು ನಡೀತಾ ಇದ್ದೀವಿ, ಆತನು ನಮ್ಮನ್ನು ಕೃಪೆಯಿಂದ ನಡೆಸೋರಾಗಿದ್ದಾರೆ. ಅದೇ ಥರ 1ನೇ ಪೇತ್ರ 5ನೇ ಅಧ್ಯಾಯ 5ನೇ ವಾಕ್ಯ ಹೇಳುತ್ತದೆ, ಈ ಕೀರ್ತನೆಯ ಶೀರ್ಷಿಕೆ ನೋಡೋದಾದರೆ, ಯೆಹೋವನು ಸುಕ್ಕಿನವರನ್ನು ಶಿಕ್ಷಿಸಿ ಕುಗ್ಗಿದವರನ್ನು ರಕ್ಷಿಸಬೇಕೆಂದು ಬೇಡಿಕೊಳ್ಳುವ ಕೀರ್ತನೆಯಾಗಿದೆ. ಪ್ರೀತಿಯ ಮಕ್ಕಳೇ, ಯೆಹೋವನು ಸುಕ್ಕಿನವರಂದರೆ, ಈಗ ನಮ್ಮನ್ನು ನೋಡ್ತಾರೆ, ಅಯ್ಯೋ ಇವ್ರು ಹೀಗಿದ್ದಾರೆ, ಇವರಿಗೆ ಒಂದೊಂದು ಥರ ನೋಡೋರು ಇರ್ತಾರೆ, ಆದರೆ ದೇವರು ಅವರಿಗೆ ಹೇಳ್ತಿದ್ದಾರೆ. ಅದೇ ಥರ ಕೀರ್ತನೆ, ದುಷ್ಟತನ ತುಂಬಿದ ಈ ಲೋಕದಲ್ಲಿ ಇಂದು ಅನೇಕ ಪ್ರಾರ್ಥನೆಯೂ ಆಗಿರಬಹುದು. ಪ್ರೀತಿಯ ಮಕ್ಕಳೇ, ಈ ದುಷ್ಟತನದ ತುಂಬಿದ ಲೋಕವಾಗಿದೆ. ಎಲ್ಲಿ ನೋಡಿದ್ರೆ ಹಣದ ಒಂದು ವೈಭವ ಇದೆ. ಅಯ್ಯೋ ಇವ್ರ ಹತ್ರ ಹಣ ಇಲ್ಲ, ಇವ್ರು ಹೀಗೆ ಮಾಡಬೇಕು ಹಂಗೆ ಮಾಡ್ಬೇಕೆಂಬುದಾಗಿರ್ತಾರೆ, ದುಷ್ಟತನದ. ಆದರೆ ದೇವ್ರು ಹೇಳ್ತಾ ಇದ್ದಾರೆ, ಇವ 1ನೇ ವಚನ ನೋಡೋದಾದ್ರೆ, ಯೆಹೋವನೇ, ನೀನು ಯಾಕೆ ದೂರವಾಗಿ ನಿಂತಿದೆ ಎಂಬುದಾಗಿ ದಾವೀದನು ಹೇಳ್ತಿದ್ದೇನೆ. ದೇವ್ರೇ, ಯಾಕೆ ನೀನು ದೂರವಾಗಿ ನಿಂತಿದಿ? ಕಷ್ಟ ಕಾಲದಲ್ಲಿ ಯಾಕೆ ಮೊರೆಯಾಗುತ್ತಿ ಎನ್ನುವ ಪ್ರಶ್ನೆಯೊಂದಿಗೆ ಪ್ರಾರಂಭವಾಗುತ್ತದೆ. ಜೀವನದಲ್ಲಿ ಪರಿಸ್ಥಿತಿಗಿಂತಲೂ ಬಿಗಡಾಯಿಸಿದಾಗ ದೇವರು ನಮ್ಮ ಸಹಾಯಕ್ಕೆ ಬರುವುದಿಲ್ಲವೇ ಎಂದು ನಮ್ಮ ಹೃದಯ ಕೂಗಿಕೊಳ್ಳುತ್ತದೆ. ಆದರೆ ವಾಸ್ತವದಲ್ಲಿ ದೇವರು ನಮ್ಮಲ್ಲಿ ಒಬ್ಬರಿಗಾದರೂ ದೂರವಾಗುವುದಿಲ್ಲ ಎಂಬುದಾಗಿ ಅಪೊಸ್ತಲ ಕೃತ್ಯ 17ನೇ ಅಧ್ಯಾಯ 27 ಹೇಳುತ್ತದೆ. ಪ್ರೀತಿಯ ಮಕ್ಕಳೇ, ದೇವರು ನಮ್ಮನ್ನು ಯಾವಾಗಲೂ ಕೈ ಬಿಡೋದಿಲ್ಲ. ಎಂಥ ದುಷ್ಟ ಜನರೆಂದರೂ ದೇವರು ಅದರಿಂದ ಬಿಡುಗಡೆ ಕೊಡೋರಾಗಿದ್ದರೆ, ನನ್ನ ಮಗ ನನ್ನ ಮಗಳು ಯಾವುದೋ ದುಷ್ಟ ಜನರಿಂದ ಅವರಿಗೆ ಬಾಧೆ ಪಡಿಸ್ತಾ ಇದ್ದರೆ ಅವ್ರಿಗೆ ಪ್ರಾರ್ಥನೆ ಕೇಳಬೇಕು ಎಂಬುದೇ ದೇವರ ಆಸೆ ಇದೆ. ಪ್ರೀತಿಯ ಮಕ್ಕಳೇ, ಪ್ರಾರ್ಥನೆಯನ್ನು ಕೇಳುವವನೇ, ನರರೆಲ್ಲರೂ ನಿನ್ನ ಬಳಿಗೆ ಬರುವರು ಎಂಬುದಾಗಿ ದಾವೀದನು ಬರೆದ ಕೀರ್ತನೆ 65ನೇ ಅಧ್ಯಾಯ 7ನೇ ವಚನ ಹೇಳುತ್ತೆ. ಇಂದು ನಮ್ಮ ನಿರೀಕ್ಷೆ ಮತ್ತು ಭರವಸೆವಾಗಬೇಕು ಎಂಬುದಾಗಿ. ಪ್ರೀತಿಯ ಮಕ್ಕಳೇ, ಇಂದು ನಮ್ಮ ಭರವಸೆವಾಗಿದೆ. ಈ ಕೀರ್ತನೆಯನ್ನು ನೋಡೋದಾದರೆ ದುಷ್ಟರ ಗುಣಗಳ ಎಂಬುದಾಗಿ. ಪ್ರೀತಿಯ ಮಕ್ಕಳೇ, ಈ ಕೀರ್ತನೆ ನೋಡೋದಾದರೆ ದುಷ್ಟರ ಗುಣಗಳ ಕುರಿತು ಒಂದು ವಾಕ್ಯನವೇ ನೀಡುತ್ತದೆ. ಅವರಲ್ಲಿ ಗರ್ವ, ದುರಾಸೆ ಮತ್ತು ದೀನರನ್ನು ಹಿಂಸಿಸುವುದು, ಕೊಚ್ಚಿಕೊಳ್ಳುವುದು, ಮಾತಿನಲ್ಲಿ ಶಾಪ, ಬಲಾತ್ಕಾರ, ವಂಚನೆಗಳು ಮಾಡುವವರು ಎಂಬ ದೊಡ್ಡ ಪಟ್ಟಿಯೇ ಇಲ್ಲಿದೆ. ಅವರಿಂದ ನಿರಂತರವಾಗಿ ಬಡವರ ದೀನದಲ್ಲಿಂತರ ಶೋನೆಗೆ ನಡೆಸುತ್ತಲೇ ಇದೆ ಎಂಬುದಾಗಿ. ಪ್ರೀತಿಯ ಮಕ್ಕಳೇ, ಹಣವಂತರಾಗಿರ್ಬೋದು ಅಥವಾ ನಮ್ಮ ಸ್ನೇಹಿತರ ಯಾರೇ ಆಗಿರ್ಬೋದು, ಈ ಥರ ಒಳ್ಳೆ ಮಾರ್ಗದಲ್ಲಿ ನಡೆಸದೆ ತಮ್ಮ ಇಷ್ಟ ಬಂದಂಗೆ ಅವರು ಇದು ಮಾಡ್ತಾರೆ. ಆದರೆ ಜನರು ದುಷ್ಟರಾಗಿ ಜೀವಿಸಲು ಕಾರಣವೇನೆಂಬುದಾಗಿ ನಾವು ನೋಡೋದಾದರೆ, ಮೊದಲಾಗಿ ಅವರು ದೇವರಿಲ್ಲ, ಆತನು ವಿಚಾರಿಸುವುದಿಲ್ಲವೆನ್ನುವ ಸುಳ್ಳನ್ನು ಅವಲಂಬಿಸುತ್ತಾರೆ. ಮತ್ತು ಎರಡನೇದಾಗಿ ನೋಡೋದಾದರೆ, ದೇವರ ನ್ಯಾಯ ತೀರ್ಪನ್ನು ಅನುಗ್ರಹಿಸುವುದಿಲ್ಲ. ತಾವು ಯಾವಾಗಲೂ ಸುಸ್ಥಿತಿಯಲ್ಲಿಯೇ ಇರುತ್ತೇವೆ ಎನ್ನುವ ಭ್ರಮೆ ಮತ್ತು ತಾವು ಯಾವಾಗಲೂ ಎಂಬುದಾಗಿ 4ನೇ ನೋಡೋದಾದರೆ, ದೇವರೆಂದರೆ ಅಲಕ್ಷ್ಯ. ಈ ಕಾರಣಗಳಿಂದ ಅವರು ದೀನರನ್ನು ಕುಗ್ಗಿಸಲು ಭಯಪಡುವುದಿಲ್ಲ. ಪ್ರೀತಿಯ ಮಕ್ಕಳೇ, ದುಷ್ಟರು ನೋಡೋದಾದರೆ ದೇವರನ್ನು ಇಷ್ಟಪಡುವುದಿಲ್ಲ, ಅಥವಾ ದೇವರಂದರೆ ಅವರಿಗೆ ದೇವರು ಮಾಡ್ತಾರೆ ಇಲ್ಲಂತಲ್ಲ, ಆದರೂ ಅವ್ರಿಗೆ ಯಾಕೆ ಇದು ಮಾಡಬೇಕು, ದೀನರು ಎಂಬುದಾಗಿ ಈ ಥರ ಮಾಡ್ತಾರೆ. ಆದರೆ ದೇವ ವಾಕ್ಯ ನಮ್ಮನ್ನು ಹೆಚ್ಚಿಸಿದ ಪ್ರತಿ ಮಕ್ಕಳೇ, ನಾವು ಒಳ್ಳೆ ಮಾರ್ಗದಲ್ಲಿ ನಡಿಬೇಕು,
ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾನೆ. ದೀನರಿಗೆ ನಾವು ಒಳ್ಳೆಯ ರೀತಿಯಲ್ಲಿ ಸಹಾಯ ಮಾಡುವಂಥ ಮನಸ್ಸು ನಮಗಿರಬೇಕು. ನಮ್ಮ ಹತ್ರ ಎಲ್ಲವಿದೆ ನಿಜ, ಆದರೆ ನಾವು ಯಾವ ರೀತಿಯಲ್ಲಿ ಅದು ಎಲ್ಲವನ್ನು ದೇವರು ಕೊಟ್ಟಿದ್ದಾರೆ, ನಾವು ದೇವರನ್ನು ಕೊಟ್ಟುವಾಗ ನಾವು ಪ್ರೀತಿಸಬೇಕು ಎಂಬುದಾಗಿ ದೇವ್ರ ವಾಕ್ಯ ಇಲ್ಲಿ ಹೆಚ್ಚಿಸುತ್ತದೆ. ದುಷ್ಟರ ಆಲೋಚನೆಗೆ ವಿರುದ್ಧವಾಗಿ ದೇವರು ದೀನರ ಮೊರೆಯನ್ನು ಕೇಳುತ್ತಾನೆ, ವಿಚಾರಿಸುತ್ತಾನೆ. ಯೆಹೋವನ ದೃಷ್ಟಿಯು ಎಲ್ಲೆಲ್ಲಿಯೂ ಇರುವುದು, ಆತನು ಕೆಟ್ಟವರನ್ನು ಒಳ್ಳೆಯವರನ್ನು ನೋಡುತ್ತಲೇ ಇರುವನು. ಆಮೇಲೆ ಹೌದು ಪ್ರತಿ ಮಕ್ಕಳೇ, ಎಲ್ಲರನ್ನ ನೋಡುವವರಾಗಿದ್ದಾರೆ, ಇವ್ರು ಕೆಟ್ಟವರು ಇವ್ರು ಒಳ್ಳೆಯವರು ಎಂಬುದಾಗಿ. ಜ್ಞಾನೋಕ್ತಿ 1ನೇ ಅಧ್ಯಾಯ 15ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಹೇಳ್ತದೆ. ಹೌದು ಪ್ರತಿ ಮಕ್ಕಳೇ, ದೇವರು ನಮ್ಮನ್ನು ನೋಡುವವರಾಗಿದ್ದಾರೆ. ನನ್ನ ಮಗಳು ಒಳ್ಳೆಯವಳಿದ್ದಾರೆ, ಕೆಟ್ಟವಳಿದ್ದಾಳೆ, ಇಬ್ಬರನ್ನ ನೋಡುವವರಾಗಿದ್ದಾರೆ. ಆದರೆ ನಾವು ಯಾವ ರೀತಿಯಲ್ಲಿ ಮಾರ್ಗದಲ್ಲಿ ನಾವು ನಡೀತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಅದೇ ಥರ 14ನೇ ವಚನ ಹಿಡಿದು 16ನೇ ವಚನವರೆಗೆ ಗಮನಿಸುವುದಾದರೆ, ದಿಕ್ಕಿಲ್ಲದವನಿಗೆ ನೀನೇ ದಿಕ್ಕು ಎಂದು ಪ್ರಭುಕ್ಷಭ ಮನಸ್ಸಿಗೆ ನೆಮ್ಮದಿ ನೀಡುವ ಮಾತು. ಯಾಕಂದರೆ ದೇವರು ತನ್ನ ನೀತಿಗನುಸಾರವಾಗಿ ವಿಚಾರಿಸುತ್ತಾನೆ. ಆಮೇಲೆ ಪೂರ್ವಕಾಲದ ಮೊರೆಯನ್ನು ಒತ್ತಡಬೇಡ. ಅನಂತರ ಹೋಳುಗಳಿಗೆ ನುಗ್ಗಿದ್ದು ಅವರ ರಕ್ಷಕನು ಬಲಶಾಲಿಯಾಗಿದ್ದಾನೆ, ಅವರಿಗಾಗಿ ನಿನ್ನ ಸಂಗಡ ವ್ಯಾಜ್ಯವಾಡುವನು ಎಂಬುದಾಗಿ ಜ್ಞಾನೋಕ್ತಿ ಅಧ್ಯಾಯದಲ್ಲಿ ನೋಡೋದಾದರೆ ಜ್ಞಾನೋಕ್ತಿ ಹೇಳುತ್ತದೆ ಎಂಬುದಾಗಿ. ಜ್ಞಾನೋಕ್ತಿ 23ನೇ ಅಧ್ಯಾಯ 10-11 ವಚನ ಹೇಳ್ತದೆ. ಹೌದು ಪ್ರತಿ ಮಕ್ಕಳೇ, ನಮ್ಮ ಜೀವನದಲ್ಲಿ ನಾವು ದೀನರಾಗಿ ಜೀವಿಸ್ತಾ ಇದ್ದೀವಿ, ನಾವು ದೇವರಲ್ಲಿ ಒಳ್ಳೆಯ ರೀತಿಯಲ್ಲಿ ನಾವು ನಡೀತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ದೇವರೇ, ನನ್ನ ಸ್ನೇಹಿತರಾಗಿರ್ಬೋದು, ನಾನು ದುಷ್ಟ ಮಾರ್ಗದಲ್ಲಿ ನಡೆದೆ, ನಾನು ಕೂಡ ಒಳ್ಳೆ ಮಾರ್ಗದಲ್ಲಿ ನಾನು ನಡೆಯುವಂತೆ ಮನಸ್ಸು ಕೊಡು ಎಂಬುದಾಗಿ ಹೇಳುವಾಗ ನಿಶ್ಚಯವಾಗಿ ದೇವರು ಕಾರ್ಯ ಮಾಡ್ತಾರೆ. ಪ್ರತಿ ಮಕ್ಕಳೇ, ಕೊನೆಯದಾಗಿ ನೋಡೋದಾದರೆ 17ನೇ ಅಧ್ಯಾಯ 17-18 ವಚನ ನೋಡೋದಾದರೆ, ಕೀರ್ತನೆಯು ಮೊದಲ 16 ವಚನಗಳು ಬಹಳ ಉದ್ಯೋಗದಿಂದ ಕೂಡಿದ್ದದೆ ಕಂಡರೂ ಕೊನೆಯ 2 ವಚನಗಳಲ್ಲಿ ನೆಮ್ಮದಿ ಕೂಡ ಹೃದಯದಲ್ಲಿದೆ ಎಂಬುದಾಗಿ. ಹೌದು ಮಕ್ಕಳ, ಯೆಹೋವನು ದೀನರ ಕೊರಕೆಯನ್ನು ನೆರವೇರಿಸುವನು, ಹೃದಯವನ್ನು ಧೈರ್ಯಪಡಿಸುವನು, ಕುಗ್ಗಿದವರ ನ್ಯಾಯವನ್ನು ವಿಚಾರಿಸುವನು ಆಗಿದ್ದಾನೆ ಎನ್ನುವ ಭರವಸೆ ಮತ್ತು ನಿರೀಕ್ಷೆಯನ್ನು ಬೇರೆಗೊಳಿಸುವುದು ಅವಶ್ಯವಾಗಿದೆ ಎಂಬುದಾಗಿ. ಹೌದು ಮಕ್ಕಳೇ, ದೇವರು ನಮ್ಮನ್ನು ದೀನರಿಂದ ನಮ್ಮನ್ನು ಒಳ್ಳೆಯ ಮಾರ್ಗದಲ್ಲಿ ನಡೆಸುವರಾಗಿದ್ದರೆ ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಾಸಿ ಕಾಪಲಿ. ಪ್ರತಿಯೊಂದು ಮಕ್ಕಳೇ, ಪ್ರಾರ್ಥನೆಗಳನ್ನು ಕಣ್ಮುಚ್ಚಿಕೊಂಡು ಪ್ರಾರ್ಥನಾ. ದೇವರೇ, ನನಗೆ ಪರಬಲಿಯು ನೀನೇ ದಿಕ್ಕು, ನಾನು ಮಣ್ಣಿನಿಂದಾದ ಮನುಷ್ಯರಿಗೆ ಹೆದರುವುದಿಲ್ಲ. ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನನ್ನನ್ನು ಕಾಪಾಡು. ಆಮೇನ್. ಹಲ್ಲೆಲೂಯಾ. ದೇವರೇ, ನೀವು ಒಳ್ಳೆ ದೇವರು, ನಾವು ಮನುಷ್ಯರಿಗೆ ಹೇಳಿದಿರದೆ ದೇವರೇ, ನಿನ್ನಲ್ಲೇ ಒಳ್ಳೆ ಮಾರ್ಗದಲ್ಲಿ ನಡೆಯುವಂತೆ ಪ್ರತಿಯೊಬ್ಬರನ್ನು ಆಶ್ವಾಸು. ಅವ್ರು ಬೇಕಂತೆಲ್ಲ ಸಹಾಯ ಮಾಡಪ್ಪ. ಅಪ್ಪ, ದುಷ್ಟ ಮಾರ್ಗದಲ್ಲಿ ಹೋಗದೆ ದೇವರೇ ಒಳ್ಳೆ ಮಾರ್ಗದಲ್ಲಿ ಅಪ್ಪ ದೇವರೇ, ನೀವು ಹೇಳಿದಿರಲ್ಲ, ದೀನ ಭಾವದಿಂದ ನಡೆಯುವವರೆಗೂ ನಾವು ಒಳ್ಳೆಯ ರೀತಿಯಲ್ಲಿ ನಡೆಸ್ತೇನೆ ಎಂಬುದಾಗಿ, ದುಷ್ಟ ಮಾರ್ಗದವರು ತಪ್ಪಿಸಿ ಒಳ್ಳೆ ಮಾರ್ಗದಲ್ಲಿ ನಡೆಸ್ತೇನೆ ಎಂಬುದಾಗಿ ಈ ವಿಡಿಯೋ ಮಕ್ಕಳನ್ನು ಆಶ್ವಾಸು, ಪ್ರತಿಯೊಬ್ಬರನ್ನು ಆಶ್ವಾಸಿ ಕಾಪಾಡು. ಈ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬೇಡ್ತೇನೆ ಜೀವ ತಂದೆ. ಆಮೇನ್. ಮೇ ಗಾಡ್ ಬ್ಲೆಸ್ ಯು.